ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಿಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ಹಾಗೆ ಗುರು ಪೌರ್ಣಮಿಯ ಶುಭಾಶಯಗಳು. ಸೊ ಇವತ್ತು ಗುರು ಪೌರ್ಣಿಮೆ ಇರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಸಾಯಿಬಾಬಾ ಟೆಂಪಲಲ್ಲಿ ವಿಶೇಷವಾಗಿ ಅನ್ನದಾನ ಸಂತರ್ಪಣೆ ಇರುತ್ತೆ. ಪ್ರತಿಯೊಂದು ಕಡೆನೂ ಆಲ್ಮೋಸ್ಟ್ ಬೆಂಗಳೂರಲ್ಲೂ ಕೂಡ ಆಚರಣೆ ಮಾಡ್ತಾ ಇರ್ತಾರೆ. ಸೊ ಇವತ್ತು ಬಂದುಬಿಟ್ಟು ಬೆಳಿಗ್ಗೆ ಸಮಯ ಒಂದು 7 ಗಂಟೆಯಿಂದ ಇನ್ನು ರಾತ್ರಿ 9 ಗಂಟೆವರೆಗೂ ಕೂಡ ಇಲ್ಲಿ ಅನ್ನದಾನ ಸಂತರ್ಪಣೆ ಇರುತ್ತೆ. ಸೊ ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಊಟನ ಮಾಡಿಕೊಂಡು ಹೋಗ್ಬೋದು. ಸೊ ಇಲ್ಲಂತೂ ಸುತ್ತಮುತ್ತ ಊರಲ್ಲಿರೋರೆಲ್ಲರೂ ಕೂಡ ಇಲ್ಲಿ ಈ ಒಂದು ಸಾಯಿಬಾಬಾ ಟೆಂಪಲ್ಗೆ ಬರ್ತಾರೆ. ಸೊ ಇನ್ನು ಬೇರೆ ಕಡೆ ಎಲ್ಲ ಕಡೆ ಎಲ್ಲಿ ಊರಲ್ಲಿ ಸಾಯಿಬಾಬಾ ಟೆಂಪಲ್ ಅಂತ ಇದೆಯೋ ಅಲ್ಲೆಲ್ಲನೂ ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ ಅಂತ ಅಂದರೂ ಕೂಡ ಸಣ್ಣ ಮಟ್ಟ ಪ್ರಮಾಣದಲ್ಲಾದ್ರೂ ಒಂದು ವಿಶೇಷ ಅನ್ನ ಸಂತರ್ಪಣೆ ಮಾಡ್ತಾರೆ ಇವತ್ತಂತೂ. ಸೊ ಬೊಕ್ಕೆ ಸಿಸ್ಟಮ್ ಇತ್ತು ಇಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು, ಹಾಗೆ ಇಡ್ಲಿ, ಚಟ್ನಿ, ಪಲಾವು. ಸೊ ಈ ಥರ ವಿಭಿನ್ನವಾಗಿ ಮಾಡ್ತಿದ್ರು. ಇನ್ನು ತಟ್ಟೆ ಕೂಡ ಇಲ್ಲೇ ಕೊಡ್ತಾರೆ, ಲೋಟ ಕೂಡ ಇಲ್ಲೇ ಕೊಡ್ತಾರೆ. ನಾವು ಊಟ ಎಲ್ಲ ಆದಮೇಲೆ ತಟ್ಟೆನೂ ಕೂಡ ಇಲ್ಲೇ ತೊಳೆದು ಇಟ್ಬಿಟ್ಟು ನಾವು ಹೋಗಬೇಕು. ಲಡ್ಡುಗೆ ಅಂತ ಹೇಳ್ಬಿಟ್ಟು 2 ಇಡ್ಲಿ ಹಾಕಿಸ್ಕೊಂಡೆ. ನಾನು ಜಸ್ಟ್ ಪಲಾವ್ ಚಟ್ನಿ ಹಾಕಿಸ್ಕೊಂಡಿದ್ದೆ. ಇನ್ನು ಲಡ್ಡುಗೆ ಅಂತ ಇಡ್ಲಿ ಹಾಕಿಸ್ಕೊಂಡೆ. ಬಟ್ ಅವನಲ್ಲಿ ತಿನ್ನಲೇ ಇಲ್ಲ ಇಡ್ಲಿನ. ಸೊ ಯಾಕೋ ಹಬ್ಬಳಿಸ್ತಾ ಇನ್ನು ಅವನು ಮನೇಲೇ ತಿಂದು ರೂಢಿಯಾಗೋಗ್ಬಿಟ್ಟಿದೆ. ಹೊರಗಡೆ ತಿನ್ನೋದು ತುಂಬ ಕಷ್ಟ. ಇನ್ನು ಅಲ್ಲಿ ಸ್ವಲ್ಪ ಅಲ್ಲಿ ಮೇನ್ ಎಂಟ್ರೆನ್ಸಲ್ಲಿ ಬರೋರಿಗೆ ಮಾತ್ರ ಅಲ್ಲಿ ಪ್ರಸಾದನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕೂತ್ಕೊಂಡು ತಿನ್ನೋರಿಗೆ ಇಲ್ಲೂ ಕೂಡ ಪ್ರಸಾದ ಇಟ್ಟಿದ್ದಾರೆ. ಇನ್ನು ಅಲ್ಲಿ ಹೋಗೋರಿಗೆ ಡಿಸ್ಟರ್ಬ್ ಆಗುತ್ತೆ ಬರೋರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಊಟ ಮಾಡೋ ಕಡೆನೂ ಪಲಾವೆಲ್ಲ ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ಇನ್ನು ಅಲ್ಲಿ ಬರೋರು ಅಲ್ಲಿ ಊಟ ಮಾಡ್ಬೋದು. ಎಂಟ್ರೆನ್ಸಿಂದ ಬರೋರಿಗೆ ಅಲ್ಲಿ ಬೊಕ್ಕೆ ಸಿಸ್ಟಮ್, ಅಲ್ಲಿಂದ ಬರಬೇಕು ಸುತ್ಕೊಂಡು ಅಂತ ಹೇಳ್ಬಿಟ್ಟು. ಸೊ ಹಂಗೆ ಈಸಿಯಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಇನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ದೇವಸ್ಥಾನದ ಒಳಗಡೆ ಹೋಗಿ ಕೈನ ಮುಕ್ಕೊಂಡು ಬಂದ್ವಿ. ಸೊ ಸುಮಾರೇ ಜನನೇ ಇದ್ದರು. ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಅಂತಲೇ ಅನ್ಬೋದು. ಇನ್ನು ಬರ್ತಾ ತುಂಬ ಜನ ರಶ್ ಆಗಿ ಹೋಗ್ಬಿಡ್ತಾರೆ. ಸೊ ಇಲ್ಲಿ ಸಾಯಿಬಾಬಾಂತ ದರ್ಶನ ಮಾಡ್ಕೊಂಡ್ವಿ. ಸೊ ಎಲ್ಲ ಒಳ್ಳೇದಾಗಲಿ, ಗುರು ಪೌರ್ಣಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಆ ಸಾಯಿಬಾಬಾ. ಹಾಗೆ ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ಇನ್ನೊಂದು ಏನು ವಿಶೇಷ ಅಂತ ಅಂದರೆ ಇಲ್ಲಿ ಬಂದುಬಿಟ್ಟು ಪ್ರತಿ ಗುರುವಾರನೂ ಇಲ್ಲಿ ಒಂದು ಪ್ರಸಾದನ ಮಾಡ್ತಾ ಅಂದರೆ ಸಂತರ್ಪಣೆ ಮಾಡ್ತಾನೆ ಇರ್ತಾರೆ ಪ್ರತಿ ಗುರುವಾರ. ಸೊ ಗುರು ಪೂರ್ಣಿಮೆಯ ಮಾತ್ರ ವರ್ಷಕ್ಕೊಂದು ಸಲ ಅನ್ನ ಸಂತರ್ಪಣೆ ಬೆಳಿಗ್ಗಿನ ಸಂಜೆವರೆಗೂ ಎಲ್ಲ ಭಕ್ತಾದಿಗಳಿಗೂ ಊಟನ ಇದು ಮಾಡ್ತಾರೆ. ಸೊ ಅದೊಂದು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಮೊದಲು ಸ್ವಲ್ಪ ಚಿಕ್ಕದಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿ ದೇವಸ್ಥಾನನ ಮಾಡಿದ್ದಾರೆ. ತುಂಬ ದೊಡ್ಡದಾಗಿ ಕಟ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಸೊ ಇವಾಗಂತೂ ತುಂಬ ರಶ್ ಇರೋದ್ರಿಂದ ನಾನಂತೂ ತೋರಿಸ್ಲಿಕ್ಕೆ ಆಗಿಲ್ಲ. ಸ್ವಲ್ಪ ಈಗ ಪ್ರಮಾಣದಲ್ಲಿ ತೋರಿಸಿದ್ದೀನಿ. ಸೊ ನೋಡೋರಿಗೆಲ್ಲರಿಗೂ ಸಾಯಿಬಾಬಾ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ.